ಇದ್ದವ್ರು ಸ್ಪರ್ಧೆ ಮಾಡಿದ್ದಾರೆ, ಅವರೆಲ್ಲೂ ಕೂಡ ಗೆಲ್ತಾರೆ, ಅತಿ ಹೆಚ್ಚು ಬಹುಮತದಲ್ಲಿ ಗೆಲ್ತಾರೆ. ಮನವೊಲಿಸಲಿಕ್ಕೆ ಆಗಿಲ್ಲ ಅಂತ ನಾನು ಮನವೊಲಿಸಕ್ಕೆ ಹೋಗ್ಲಿಲ್ಲ. ಗುಬ್ಬಿ ಕ್ಷೇತ್ರದಲ್ಲಿ ಯಾರು ಎದುರು ನಿಂತಾರೋ ಒಂದು ಓಟ್ ತಗೊಂಡು ನೋಡಿ, ಅವನ ಓಟು ಈ ಕಡೆಗೆ ಹಾಕೋನು. ನೀವು ನೋಡಿ ಚುನಾವಣೆ ಕೌಂಟಿಂಗ್ ಆಗಿದೆ, 23 ಓಟ್ ಇದ್ದಾವೆ. 23 ಓಟು ಕೂಡ ಪ್ರಮಾಣನ್ಗೆ ಹಾಕೋನು. ರಿಸಲ್ಟ್ ಬಂತು 4 ಗಂಟೆ ಮೇಲೆ ಬರ್ತಿದ್ದಲ್ಲಪ್ಪ. ಅಭ್ಯರ್ಥಿ ಸ್ಪರ್ಧೆ ಮಾಡಿದವನೇ ಹಾಕೊಂಡಿಲ್ಲ. ಲೆಕ್ಕ ಹಾಕೊಳ್ಳಿ, ನೀವೆಂಥ ಚುನಾವಣೆ ಯಾಕೆ ಮಾಡ್ತಾರೆ, ಎಲ್ಲ ಸೂಯಿಗೆ ಮಾಡ್ತಾರೋ, ವಿಶ್ವಾಸಕ್ಕೆ ಮಾಡ್ತಾರೋ, ಅಥವಾ ಸುಮ್ಮನೆ ಹುಡುಗಾಟಿಕೆಗೆ ಮಾಡ್ತಾರೋ ನಿಮಗೆ ಗೊತ್ತಾಗ್ತದೆ. ಒಂದು ಓಟು ಅಧ್ಯಕ್ಷ ಚುನಾವಣೆ ಯಾವತ್ತದು ಅವರು ಚುನಾವಣಾಧಿಕಾರಿಗೆ ಸಂಬಂಧಪಟ್ಟಂಥದ್ದು. ಈ ಚುನಾವಣೆ ಆದ ಮೇಲೆ 15 ದಿವಸದ ಒಳಗಡೆ 7 ದಿವಸದ ನೋಟಿಸನ್ನು ಕೊಟ್ಟು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡಬೇಕು ಅಂತ ನಿಯಮ ಇದೆ. ಆ ನಿಯಮದಂತೆ ಮತ್ತೆ ಚುಕ್ಕಾಣಿ ಹಿಡಿತೀರ ಅಂದ್ರೆ ಡೈರೆಕ್ಟ್ಗಳು ಅಪೇಕ್ಷೆ ಪಟ್ಟರೆ ಚುಕ್ಕಾಣಿ ಹಿಡಿತೀರಿ, ಒಬ್ಬನೇ ಹಿಡಿಯೋಕ್ಕಾಗ್ತದ? ಅಲ್ಲಪ್ಪ, ಅವರೆಲ್ಲರೂ ಅಪೇಕ್ಷೆ ಪಟ್ಟು ನಿಲ್ಲಪ್ಪ ನೀನು ಅಧ್ಯಕ್ಷ ಆಗಪ್ಪ ಎಲ್ಲ ಅವ್ರಿಗೆ ಸೇರಿದ್ದು. ಅವರು ಚುನಾವಣೆ ನಿಗದಿ ಆಗಿಲ್ಲ. ನಿಗದಿ ಆದ ದಿವಸ ಸಭೆಯಲ್ಲಿ ಯಾವ ರೀತಿ ತೀರ್ಮಾನ ಆಗ್ತದೆ ಅದ್ರ ಪ್ರಕಾರ ನಡೆಯುತ್ತೆ. ವಿಶ್ವಾಸ ಇದೆ. ಯಾವುದು? ನಾನು ಈ ದೇಶದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತೀನಿ ಅಂತ ವಿಶ್ವಾಸ ಇದೆ. ಆಗುತ್ತಾ? ಎಲ್ಲದಕ್ಕೂ ವಿಶ್ವಾಸ ಇಟ್ಟಿದ್ದೀವಿ.